ನಮ್ ತಮ್ಮ ಊರಿಗ್ ಹೊಂಟಿದ್ ನೋಡ್ರಿ 2 ದಿನ ಏನೋ ಸುಟ್ಟಿ ಹಾಕಿದ್ನಂತ ಗಣಪತಿ ಹಬ್ಬಕ್ಕ ಹೋಗುನ್ ಬಾ ಅಂತಂದ. ಹೋಗುನ್ ಬಾ ಅಂತ ಅಂದ ತಕ್ಷಣ ಏನ್ ಹೋಗಾಕ ಆಗಂಗಿಲ್ಲ, ಯಾಕಂದ್ರ ಮನ್ಯಾಗ ಕೇಳ್ಬೇಕಲ್ಲ. ಏನೋ ಗೊತ್ತಿಲ್ಲ, ಫಸ್ಟ್ ನಮ್ಮ ಮನ್ಯಾಗ ಹೋಗ್ತೀನಿ ನಮ್ಮ ಮನೆಯವ್ರ ಹೋಗ್ ಬಾ ಒಂದ್ 2 ದಿನ ಬ್ಯಾಸರ ಆಗೈತೆ ಅತಿ ಹೋಗ್ ಬಾ ಅಂತಂದ್ರು. ಹಾ, ಎಲ್ರಿಗೂ ನಮಸ್ಕಾರ. ಹೆಂಗದಿರಿ? ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ. ನೋಡಿ, ಇವತ್ತ ಊರಿಗೆ ಹೋಗೋ ಸಲುವಾಗಿ ಸ್ವಲ್ಪ ಏನೈತಿಲ್ಲ ರೊಟ್ಟಿ ಮಾಡಾತೀನಿ ನೋಡ್ರಿ. ರೊಟ್ಟಿ ಶಾಕ್ ಮಾಡಾತೀರಿ ಅಂದ್ರ ಈಗ ಗಣಪತಿ ಹಬ್ಬ ನಡ್ಬಾರ್ಕ್ ನೋಡ್ರಿ, ರೊಟ್ಟಿ ಮಾಡೋದ್ ಜಾಸ್ತಿ ಇರಂಗಿಲ್ಲ. ಸೊ ಹಂಗಾಗಿ ಸ್ವಲ್ಪ ಲಟ್ಟಿಶ್ ಮಾಡಾತೀನಿ. ಬಡಿದು ರೊಟ್ಟಿ ಮಾಡಂಗಿಲ್ಲ ನೋಡ್ರಿ. ಈ ರೀತಿ ಲಟ್ಟಿಶ್ ಮಾಡಿ ಹಿಂಗ ಏನೈತ್ ನೋಡ್ರಿ, ಒಲಿ ಮ್ಯಾಗ ಬೆಂಕಿ ಎಲ್ಲಾ ಆರಿಸಿ ಸಣ್ಣ ಏನ್ ಇಡ್ಲಿ ಇರ್ತಲ್ಲ ಅಲ್ಲೇ ಬಿಟ್ಟು ಹಿಂಗ್ ಒಲಿ ಸುತ್ತಾರ್ದ ಏನೈತಲ್ಲ ಹಿಂಗ್ ರೊಟ್ಟಿ ಇಟ್ಬಿಟ್ರಿ ಅಂದ್ರ ಆ ರೊಟ್ಟಿ ಪೂರ್ತಿ ಹಪ್ಪಳಾಗಿ ಬರ್ತಾವ. ಒಂದ್ ಅರ್ಧ ತಾಸ ಇಷ್ಟ ಬಿಟ್ರಿ ಅಂದ್ರ ಪೂರ್ತಿ ಹಪ್ಪಳ ತಿಂದಾಗ ಹಾಕಿರ್ತಾವ ನೋಡ್ರಿ. ಈಗ ಏನೈತಲ್ಲ ಒಂದ್ ಡಬ್ಬಿಗೆ ಹಾಕಿ ಮುಚ್ಚಿಬಿಡ್ತೀನಿ, ಯಾಕಂದ್ರ ಒಲಿ ಎಲ್ಲಾ ಫುಲ್ ಕಾದಿರತ್ ನೋಡ್ರಿ. ಹಂಗಾಗಿ ಅದು ಒಲಿ ಹೀಟ್ ಎಲ್ಲಾ ಇರ್ತಲ್ಲ, ಒಲಿ ಹೀರ್ಕೊಂಡ್ಬಿಟ್ಟಿರ್ತಾವ, ರೊಟ್ಟಿ ಫುಲ್ ಪಳ್ಳಾಗಿ ಬರ್ತಾವು ಎಲ್ಲಾ ನೋಡ್ರಿ. ಇಲ್ಲಿ ರೊಟ್ಟಿ ಬಿಸಿ ಇತ್ತು, ಸ್ವಲ್ಪ ಏನೈತಿಲ್ಲ ಡಬ್ಬಿಗೆ ಹಾಕಿ ಪ್ಯಾಕ್ ಮಾಡಾತ್ಯ. ಊರಿಗೆ ಹೊಂಟಿವಿ ಅಂದ್ರೆ ಇಷ್ಟು ಟೆನ್ಷನ್ ಇರುತ್ತೆ, ಯಾಕಂದ್ರ ಮನ್ಯಾಗ ಇದ್ದವ್ರಿಗೆ ಎಲ್ಲಾ ರೀತಿ ಮಾಡಿಟ್ಟು ಹೋಗ್ಬೇಕ್ ನೋಡ್ರಿ. ಸ್ವಲ್ಪ ಉಳ್ದುವಲ್ಲ ಆ ರೊಟ್ಟಿ ಸೈಡಿಗೆ ಇಟ್ಟು ಮತ್ತ ಈಗ ಚುರುಮರಿ ಚೋಡಾ ಹಚ್ಬೇಕ್ ನೋಡ್ರಿ. ಚುರುಮರಿ ಏನೈತಲ್ಲ ಇಲ್ಲಿ ಕಾಣಾತ ಇವು ಊರ್ ಕಡೆ ಚುರುಮರಿನ, ಅದ್ರ ಕರ್ನಾಟಕದ್ದು. ನಮ್ ಮನ್ಯಾಗ ಈ ಸಲ ಸ್ವಲ್ಪ ಹಸಿ ಮೆಣಸಿಕಾಯಿ ಹಾಕಿ ಹಚ್ಬಿಡ ಅಂತಂದ್ರು. ಈ ಚುಮ್ಮರ್ ಒಂಥರ ಬ್ಯಾರೆ ಡಿಫ್ರೆಂಟ್ ಆಗೇ ಇರ್ತಾವು. ಹಂಗಾಗಿ ಹಸಿ ಖಾರನ ಮಿಕ್ಸರ್ಗೆ ಹಾಕಿ ಹಿಂಗ ಹಸಿ ಖಾರ ಪೂರ್ತಿಯಾಗಿ ಎಣ್ಣೆಯಾಗ ಬೇಯೋತನ ಬೇಯಿಸ್ಬಿಟ್ರಿ ಅಂದ್ರ ಚುರ್ಮರಿ ಏನೈತ್ ನೋಡ್ರಿ ಹಸಿ ಖಾರದ್ದು ಇವೊಂಥರ ಟೇಸ್ಟ್ ಭಾರಿ ಟೇಸ್ಟ್ ಆಕ್ಕವು. ಇವು ಒಂದ್ ಸ್ವಲ್ಪ ಜಾಸ್ತಿನ ಹಚ್ಚಾತೀನಿ, ಇಲ್ಲಿ ನೋಡ್ಬೋದ್ ನೀವು. ಯಾಕಂದ್ರ ಊರಿಗೆ ನಾನು ಮತ್ತ ನನ್ ದೊಡ್ಡ ಮಗ ಇಬ್ರ ಹೊಂಟಿ ನೋಡ್ರಿ. ನಮ್ಮ ಮನೆಯವರು ನನ್ ಸಣ್ಣ ಮಗ ಇಲ್ಲೇ ಇರ್ತಾರ. ಅವರಿಗೆ ಸ್ವಲ್ಪ ಏನೈತಲ್ಲ ಗಂಡ್ ಮಕ್ಳು ಮನ್ಯಾಗಿದ್ರ ಹೆಣ್ಮಕ್ಳು ಯಾರ ಇದ್ರ ಅಡಿಗೆ ಟೆನ್ಷನ್ ಇರಂಗಿಲ್ಲ. ಎಲ್ಲೇ ಊರಿಗೆ ಹೋಗ್ತಿವಿ ಅಂದ್ರುನು ನಮಗ್ ಅದೊಂದ್ ಟೆನ್ಷನ್ ಇರ್ತ ನೋಡ್ರಿ. ಹಂಗಾಗಿ ಸ್ವಲ್ಪ ಚುರುಮರಿ ರೊಟ್ಟಿ ಮಾಡಿ ಇಟ್ಬಿಟ್ವಿ ಅಂದ್ರ ಎಮರ್ಜೆನ್ಸಿ ಬೇಕಾಕ್ಕವು ತಿಂತಾರ ಅಂತ ಹೇಳಿ ಸ್ವಲ್ಪ ಚುರುಮರಿ ಡಬ್ಬಿಗೆ ಹಾಕಿ ಇಲ್ಲಿ ನೋಡ್ರಿ ಟಮಾಟಿ ಉಳ್ಳಾಗಡ್ಡಿ ಎಲ್ಲಾ ಹುರಿದಿಟ್ಟೆ. ಮತ್ ಈ ಕಡೆ ಹಸಿ ಕೊಬ್ಬರಿ ಏನೈತಲ್ಲ ಮಿಕ್ಸಿಗೆ ಹಾಕಿ ಇಷ್ಟು ಸಣ್ಣಗ ರುಬ್ಬಿದ್ರುನು ನಮ್ ಮನ್ಯಾಗ ಮಕ್ಕಳಿಗೆ ಕೊಬ್ಬರಿ ಏನೈತಲ್ಲ ಅಡಿಗೆ ಹಾಕಿದ್ರ ಅದ್ ಬಾಯಿಗೆ ಸಿಗ್ಬಾರ್ದು. ಹಂಗಾಗಿ ಅವ್ರ ಸಲಾಗಿ ಸ್ವಲ್ಪ ಕೊಬ್ಬರಿ ಹಾಲ ಏನೈತ್ ನೋಡ್ರಿ ತೆಗದಿಟ್ಟಿನಿ. ಇದೆಲ್ಲಾ ಯಾಕಪ್ಪ ಅಂತಂದ್ರ ಒಂದ್ ಸ್ವಲ್ಪ ವಟಾಣಿ ಕಾಳು ಬಾಜಿ ಮಾಡಿದ್ನಿ ಅಂದ್ರ ಅವ್ರು ನಾವ್ ಹೋಗಿಂದ 2 ದಿನ ಆರಾಮ್ ಉಂತಾರ ನೋಡ್ರಿ ಫ್ರಿಜ್ನಾಗ ಇಟ್ಕೊಂಡು. ಇಲ್ಲಿ ವಟಾಣಿ ಕಾಳು ಏನೈತ್ ನೋಡ್ರಿ ನೀಟಾಗಿ ಬೇಯಿಸಿ ಇಟ್ಕೊಂಡ್ಬಿಟ್ಟಿನಿ. ಆರಾಮಾಗಿ ಏನೈತಲ್ಲ ಬೇಯ್ದಾವಲ್ಲ, ಈಗ ಜಸ್ಟ್ ಸಾಂಬಾರ್ ಮಾಡ್ಬೇಕು. ಹೌದು, ಸ್ವಲ್ಪ ಆರ್ಲಿ ಅಂತೇಳಿ ಸೈಡಿಗೆ ಇಟ್ಟು ಈ ಕಡೆ ಸ್ವಲ್ಪ ಕರ್ಚಿಕಾಯಿ ಮಾಡಾತೀನಿ ನೋಡ್ರಿ. ಊರಿಗೆ ಹೊಂಟಿವಿ ಅಂದ್ರ ಅದು ಅಲ್ದ ನಮ್ದು ಏನು ಪ್ಲಾನಿಂಗ್ ಇದ್ದಿದ್ದಿಲ್ಲ. ಇಲ್ಲ ಅಂದ್ರ ಮೊದ್ಲನ ಊರಿಗೆ ಹೋಗಕ್ಕಿಂತ ಮೊದ್ಲ ಒಂದ್ ವಾರ ಮೊದ್ಲನ ಚಲೋ ಆಗ್ಬಿಡ್ತಾವು ಅರಿಬಿ ಅದು ಇದು ಬ್ಯಾಗ್ ಅಂತೇಳಿ. ಬಟ್ ಇದು ಒಂದ ದಿನಕ್ಕ ಸ್ಟಾರ್ಟ್ ಆಗ್ಬಿಡ್ತಿ ಪ್ಲಾನಿಂಗ್ ಅಂತ ಹೇಳಿ ಬೆಳಗ್ಗೆನ ಒಂದ ದಿನಕ್ಕನ ರೊಟ್ಟಿ ಬೆಳಗ್ಗೆ ಮಾಡಿದ್ಯಾ. ಅದಾದ್ಮೇಲೆ ಮತ್ತೊಂದ್ ಸ್ವಲ್ಪ ಚುರುಮರಿ ಗಿರ್ಮರಿ ಖಾರ ಹಚ್ಚಿಟ್ಟು ಅವ್ರಿಗೆಲ್ಲಾ ರೆಡಿ ಆತ್ ನೋಡ್ರಿ. ಆದ್ಮೇಲೆ ಒಂದ್ ಸ್ವಲ್ಪ ಊರಿಗೆ ಹೋಗಾಕ ಏನ್ ಮಾಡ್ಕೋಬೇಕು ಅನ್ನತಿದ್ದೆ. ಅಷ್ಟ್ರೊಳಗ ಒಂದ್ ಸ್ವಲ್ಪ ಕರ್ಚಿಕಾಯಿ ಮಾಡಿದ್ರ ಆತ್ ಬಿಡ ಅಂತ ಹೇಳಿ ಕರ್ಚಿಕಾಯಿ ಮಾಡಾತಿ ನೋಡ್ರಿ. ಯಾಕಂದ್ರ ಫ್ರೆಶ್ ಕರ್ಚಿಕಾಯಿ ಅದ್ರೊಳಗ ಸ್ವಲ್ಪ ಶೇಂಗಾ ಎಳ್ಳು ಬೆಲ್ಲ ಏನ್ ಹಾಕಿ ಮಾಡಿದ್ವಿ ಅಂದ್ರ ತಿನ್ನಕ್ ಬಾಳ ಟೇಸ್ಟ್ ಆಗಿರ್ತಾವು. ಮತ್ ಊರಿಗ್ ಹೋದ್ರ ನಮ್ ಕಡೆ ಎಲ್ಲಾರು ನೋಡ್ರಿ ಊರಿಗ್ ಹೋದ್ರ ಬುತ್ತಿ ಇರ್ಲಾರ್ದ ಹೋಗಂಗಿಲ್ಲ. ಬಟ್ ಪೂರ್ತಿ ಬುತ್ತಿ ಮಾಡೋಷ್ಟು ಟೈಮ್ ನನಗೂ ಇದ್ದಿದ್ದಿಲ್ಲ. ಹಂಗಾಗಿ ಸ್ವಲ್ಪ ಚುಮ್ಮರಿ ಕರ್ಚಿಕಾಯಿ ಮಾಡ್ಕೊಂಡ್ ಹೋದ್ರಾತ್ ಅಂತೇಳಿ ಸ್ವಲ್ಪ ಮಾಡಿದೇನ್ರಿ, ಬಾಳ ಏನ್ ಮಾಡಿಲ್ಲ. ಯಾಕಾರ ಈಗಿನ ಹುಡುಗರು ಯಾರು ತಿನ್ನಂಗಿಲ್ಲಲ್ಲ. ರೆಡಿ ಅದ ನೋಡ್ರಿ ಕರ್ಚಿಕಾಯಿ. ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ರ ಆತಂತೆ ಮುರಿಯಾದೀನಿ, ಮಸ್ತ್ ಪಳ್ಳಾಗ್ಬಿಟ್ಟಾವು. ಯಾಕಂದ್ರೆ ಹಿಟ್ಟಿಗೆ ಸ್ವಲ್ಪ ಹಾಲು ತುಪ್ಪ ಎಲ್ಲಾ ಹಾಕಿ ನಾದಿದ್ವಿ ಅಂದ್ರ ಬಾರಿ ಮಸ್ತ್ ಪಳ್ಳಾಗಿ ಬರ್ತಾವು. ಕರ್ಚಿಕಾಯಿನೂ ರೆಡಿ ಆಯ್ತು. ಈಗ ನೋಡ್ರಿ ಇಲ್ಲೇ ಊಟ ಮಾಡಾಕ. ಯಾಕಂದ್ರ ಊರಿಗೆ ಜಲ್ದಿ ಹೋಗೋಣ ಅಂತ ಹೇಳಿದ ನಮ್ ತಮ್ಮ. ಜಲ್ದಿ ಅಂದ್ರ ಅವ್ರ ಲೇಟ್ ಆಗೇ ಬಿಡುತ್ತ, ಬಟ್ ಆದ್ರೂ 10 ರೆಡಿ ಆಗ್ರಿ ಹೋಗೋಣ ಅಂತ ಹೇಳಿದ್ದ. ಹಂಗಾಗಿ ಇಲ್ಲಿ ನೋಡ್ರಿ ಏನೈತಿಲ್ಲ ಚೆನ್ನ ಬಾಜಿ ಅಂತ ಕರಿತೀವಿ ನಾವ್ ಇದನ್ನ ಒಟಾಣಿನ. ರೆಡಿ ಆಗಿ ಊಟ ಮಾಡಾಕತ್ತೀವಿ. ಯಾಕಂದ್ರ ಊಟ ಒಂದು ಮುಗಿಸ್ಬಿಟ್ವಿ ಅಂದ್ರ ಆಮೇಲೆ ಗಡ್ಬಡ್ ಆಗ್ಬಾರ್ದ ಅಂತ ಹೇಳಿ ಒಂದ್ ಸ್ವಲ್ಪ ಚಪಾತಿ ಮಾಡ್ಕೊಂಡೆ, ಬಾಜಿ ಮಾಡಿ ಉಳ್ದಿರೋದ್ ಎಷ್ಟ್ ಬೇಕು ಈಗ ಊಟಕ್ಕೆ ಅಷ್ಟ ತಕೊಂಡು ಫ್ರಿಜ್ನಾಗ ಇಟ್ಟೆ. ಕೊಟ್ಟು ಇಟ್ಟು ನಾವು ಮತ್ತೆ ಯಾವಾಗ 400 ಬಂದು ನಾನು ಕೊಟ್ಟಿರ್ತೀನಿ 100 ಪಾಪ ವಾರ 100 ರೂಪಾಯಿ ಕೊಟ್ಟಿರ್ತಾನೆ. ಇಲ್ಲ ಈಗ ಇಲ್ಲ, ನಾನು ಕೊಟ್ಟಿದ್ದೆ ಪಟ್ಟಣ ಅಲ್ಲಿ 100 ರೂಪಾಯಿ ಕೊಡು ಮಮ್ಮಿ. ಹಂಗ ರೊಕ್ಕ ಕೊಟ್ಟ ನಾ ನೋಡಿಲ್ಲ ಎಲ್ಲ. ನಂಗೆ ಎಲ್ಲಿ ಕೊಟ್ಟಿ? ಐತ್ ನೋಡೋದು ಏನದ ಕೈ ತೆಗಿದಲ್ಲ ಈಗ ಏನದ ಇವಾಗ ಕೊಟ್ಟ ನಾಳಂಗ್ ಜಿಪ್ಪನ್ ಸೇರ್ತಿ. ನೀ ಕೊಟ್ಟಿ ಬೊಮ್ಮೆ ಕೊಡಂತಲ್ಲವ. ನಾಳೆ ಇವನ ದಾನ ಸುರ್ಕರ್ ನಿನಗೆಲ್ಲಾ ರೊಕ್ಕ ದಾನ ಮಾಡ. ಹಿಂದಿನ ನುಡಿಯೋದಾಗ ಹೇಳಿದ್ನಲ್ಲ, ನನ್ ಮಕ್ಳಿಗೆ ಗಣಪತಿ ಹಬ್ಬ ಬಂದ್ರ ಒಂದ್ ದೊಡ್ಡ ಹಬ್ಬ ಇದ್ದಂಗ. ಹಂಗಾಗಿ
ಟಿ ಶರ್ಟ್ ಆರ್ಡರ್ ಮಾಡ್ತೀನಿ ಅದು ಇದು ಮಾಡ್ತೀನಿ ಅಂದ ನಾವ್ ರೊಕ್ಕ ಕೊಡಂಗಿಲ್ಲ ಅಂತೇಳಿ ಈ ವರ್ಷದ ತನ ಏನ್ ಫಂಡ್ ಹಾಕಿರ್ತಾರ ನೋಡ್ರಿ ಮಕ್ಳು ಅದನ್ನ ಏನೈತಿಲ್ಲ ಒಡೋದು ನನ್ ಮಗ ಏನ್ ಗಣಪತಿ ಹಬ್ಬ ಮುಗಿತಂತೆ ಉಳ್ದಿರೋ ರೊಕ್ಕ ಏನೈತಿಲ್ಲ ಫಂಡಿಗೆ ಹಾಕಿ ಪ್ಯಾಕ್ ಮಾಡಿ ಇಡಾತಾನ ನೋಡ್ರಿ. ಬರೀ ಇವತ್ತ ನಾವು ಮತ್ ಊರಿಗ್ ಹೊಂಟಿವಿ ನೋಡ್ರಿ. ನಾವೇನ್ ಪದೇ ಪದೇ ಏನು ವಾಪಸ್ ಹೊಳ್ಳೆ ಏನ್ ಊರಿಗ್ ಹೋಗಂಗಿಲ್ಲ. ಬಟ್ ಆದ್ರೆ ಇವತ್ ಹೊಂಟಿವಿ ಯಾಕಂದ್ರೆ ಈ ನಮ್ ತಮ್ಮ ಊರಿಗ್ ಹೊಂಟಿದ್ ನೋಡ್ರಿ. ಅದಲ್ದ ಅವ್ವ ಅಪ್ಪ ಅವ್ರೆಲ್ಲಾರು ಮೊನ್ನೆ ಅಂದ್ರ ಶ್ರಾವಣ ತಿಂಗಳ ಫುಲ್ ಅವ್ರ ಅಲ್ಲೇ ಇದ್ರು ಊರಾಗ. ಶ್ರಾವಣ ಬಂತಾರ ಅವ್ರ ಇಲ್ಲಿ ಇರಂಗಿಲ್ಲ ಹಂಗಾಗಿ ಅಲ್ಲೇ ಇದ್ರಲ್ಲ ಅವ್ರನ್ ಕರ್ಕೊಂಡ್ ಬರಾಕ ಹೋದಂಗ ಆಗತ್ತ. ಅವನು 2 ದಿನ ಏನೋ ಸುಟ್ಟಿ ಹಾಕಿದ್ನಂತ ಗಣಪತಿ ಹಬ್ಬಕ್ಕ ಹೋಗುನ್ ಬಾ ಅಂತಂದ. ಹೋಗುನ್ ಬಾ ಅಂತ ಅಂದ ತಕ್ಷಣ ಏನ್ ಹೋಗಾಕ ಆಗಂಗಿಲ್ಲ ಯಾಕಂದ್ರ ಮನ್ಯಾಗ ಕೇಳ್ಬೇಕಲ್ಲ. ಏನೋ ಗೊತ್ತಿಲ್ಲ ಫಸ್ಟ್ ನಮ್ ಮನ್ಯಾಗ ಹೋಗ್ತೀನಿ ನಮ್ಮ ಮನೆಯವ್ರ ಹೋಗ್ಬಾ ಒಂದ್ 2 ದಿನ ಬ್ಯಾಸರಾಗೈತನ ಆತಿ ಹೋಗ್ಬಾ ಅಂತಂದ್ರು. ಜಸ್ಟ್ ಯಾಕೋ ಹೇಳಿದ್ನಲ್ಲ ನೀವ್ ನೋಡಿರಲ್ಲ ಜಾಸ್ತಿ ಏನಾರ ಇದ್ರ ಅದ್ರೊಳಗೆ ಈಗೀಗಂತ್ರು ಎಲ್ಲಾದ್ರೂ ಏನಾರ ಪ್ರೋಗ್ರಾಮ್ ಇದ್ರ ಅಷ್ಟ ಹೋಗುದು 2 ದಿನ 3 ದಿನ ಮುಗಿಸ್ಕೊಳ್ಳೋದು ವಾಪಸ್ ಬಂದ್ಬಿಡೋದು ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಒಂಥರ ಏನೋ ಹೊಸ ಎಕ್ಸ್ಪೀರಿಯನ್ಸ್ ಅನ್ಬೋದು. ಏನು ಇಲ್ದೇನ ಊರಿಗ್ ಹೊಂಟಿವಿ ಅನ್ನೋದ ಒಂದ್ ಖುಷಿ ಇವಾಗ. ಯಾಕಂದ್ರ 2 ದಿನ ಹೋಗ್ಲಿ 3 ದಿನ ಹೋಗ್ಲಿ ಜಸ್ಟ್ ಬಾಳ ದಿನ ಏನಿಲ್ಲ 3 ದಿನ. ಒಂದ್ ವಾರ ಸೂಟಿ ಇರ್ತಿದ್ದಂಗನ ಮತ್ ಮನಿ ಕೆಲ್ಸ ಇರ್ತಾವ ನೋಡ್ರಿ ಬ್ಯಾರೆ ಬ್ಯಾರೆ ಅಂತ ಹೇಳಿ ಆಯ್ತ್ ನಡಿ ಅಂತೇಳಿ ಹೊಂಟಿವಿ. 3 ದಿನಕ್ಕನ ಎಷ್ಟೊಂದ್ ಕೆಲಸ ಆಗತ್ತಂದ್ರ ಮನಿ ಬಿಟ್ಟು ಹೊರಗ್ ಹೋಗ್ಬೇಕಾದ್ರ ಅದೊಂಥರ ಸೆಟ್ ಆಗ್ಬಿಟ್ಟಿರ್ತಿವಿ ಮನಿಗೆ. ಜಸ್ಟ್ ಒಂದ್ ಕಡೆ ಹೋಗ್ತಿವಿ ಅಂದ್ರ ಅದೇನೋ ಗೊತ್ತಿಲ್ಲ ಮನೆಗೆ ಒಂದ್ 2-3 ಸರಿ ಊರಿಗ್ ಹೋಗ್ ಬಂದ್ರು ಯಾರ ಹೊಕ್ಕಿನಾರ ಕಳಿಸ್ಬಿಟ್ಟಿರ್ತಿವಿ ಆರಾಮಾಗಿ. ಬಟ್ ನಾವ್ ಏನಾದ್ರು ಮನಿ ಬಿಟ್ಟು ಹೋಗ್ಬೇಕಾದ್ರ ಎಷ್ಟ್ ಜೋಡಿಸ್ಬೇಕಂದ್ರ ಬೆಳಗ್ಗಿಂದನ ಇವತ್ ಕೆಲ್ಸ 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 ಆಗಿತ್ತು. ಬಟ್ಟಿ ಬಾಂಡೆ ಅಷ್ಟ ಅಲ್ದ ಬ್ಯಾರೆ ಕೆಲ್ಸ. ಆದ್ರೂ ಹೆಣ್ಮಕ್ಳು ಊರಿಗ್ ಹೊಂಟ್ಬಿಟ್ರ ಅಂದ್ರ ಅದು ಟೈಮ್ ನೋಡ್ರಿ ಇಲ್ಲಿ ಎಷ್ಟ್ ಗಂಟೆ ಆಗೈತಿ 10:30 ಬಂತ್ ಟೈಮ್. 10:10 ಆಗೈತಿ. ನಿಮ್ಗ ಅಡ್ಡಡ್ಡ ಕಾಣತೈತಿ ಟೈಮ್ ಬೇರೆ ಆಗೈತಿ. ಸರಿ ಹೋಗೋಣ ಅಂತೆ ಅಂದ್ರ ಗಾಡಿ ಮನ್ಯಾಂದ ನೋಡ್ರಿ ತಮ್ಮ ಕಾರ್ ತಗೊಂಡ್ ಹೊಂಟಿದ್ದ. ಬಾಳ ಜನ ಯಾರು ಇದ್ದಿದ್ದಿಲ್ಲ. ಒಂದ್ 2-3 ಹುಡುಗರು ವಾಪಸ್ ಬರುವಾಗ ಯಾಕಾರ ಊರಾಗ ಅದಾರಲ್ಲ ಎಲ್ಲಾರು ಕರ್ಕೊಂಡ್ ಬರೋಣ ಅಂತೇಳಿ ಅಂದ. ಆಯ್ತ್ ಅಂತೇಳಿ ಹೆಂಗು ಗಾಡಿ ಖಾಲಿ ಐತ್ ಅನ್ಕೊಂಡು ಹೊಂಟಿದ್ವಿ. ಆದ್ರ ಹೊಂಟಿವಿ ಅನ್ಕೊಂತೇನ ಟೈಮ್ 10 ಗಂಟೆ ಆಯ್ತು. ಜಸ್ಟ್ ಒಂಚೂರು ಬರ್ರಿ ಅಂತ ಫೋನ್ ಹಚ್ಚಿದ್ದ ನನ್ ತಮ್ಮ ಎಲ್ಲಾ ರೆಡಿ ಆಗೈತಂತೆ ಬಂದೆ. ಇಲ್ಲಿ ನೋಡ್ರಿ ಗಣಪತಿ ಕಟ್ಟಿ ಎಲ್ಲಾ ಏನೈತಿಲ್ಲ ಖಾಲಿ ಖಾಲಿ ಅನ್ಸಾತೈತಿ. ಬಂದ್ ನೋಡಿದ್ರ ಅವ್ರೆಲ್ಲಾರು ರೆಡಿ ಆಗಿದ್ರು ನೋಡ್ರಿ. ಜಸ್ಟ್ ಇನ್ನೇನ್ ಕಾರ್ನ್ಯಾಗ ಹತ್ತಿ ಕುತ್ಕೊಂಡಿವಿ ಅಂದ್ರ ಮತ್ ಬೆಳಿಗ್ ಮತ್ ಊರಿಗ್ ಹೋದ್ಮೇಲೆ ವಾಪಸ್ ಸಿಗ್ತೀನಿ ನಿಮಗ ಎಷ್ಟೊತ್ತಿಗೆ ಹೋಗ್ದಿವಿ ಎಷ್ಟೊತ್ತಿಗಿಲ್ಲ ಅಂತ. ಅಲ್ಲಿವರೆಗೂ ಬಾಯ್ ಬಾಯ್ ಗುಡ್ ನೈಟ್.